ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿತ್ರಭಾನು ಅಡುಗೆ. ಮನೇಲಿ ಯಾವುದೇ ತರಕಾರಿ ಇಲ್ಲ, ಇಡ್ಲಿ ದೋಸೆಗೆ ಏನು ಮಾಡೋದು ಅಂತ ಅಂದ್ಕೊಂಡಿರುವಾಗ ನಾವು ತುಂಬಾ ಈಸಿಯಾಗಿ ಮಾಡುವಂತಹ ಕುರ್ಮಾನ ಇವತ್ತು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಧನಿಯಾ ಪೌಡರ್, 2 ಚಕ್ಕೆ, 2 ಲವಂಗ, 2 ಬಿರಿಯಾನಿ ಎಲೆ, ಸ್ವಲ್ಪ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು. ಪ್ಯಾನ್ ಇಟ್ಟು ಪ್ಯಾನ್ ಕಾದಿದ ತಕ್ಷಣ 2 ಟೀ ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಸೋಂಪು, ಜೀರಿಗೆನ ಹಾಕ್ಕೊಂಡು ಮತ್ತು ಕಟ್ ಮಾಡಿರೋ ನಾವು ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಬಂದಿದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಇದ್ರ ಜೊತೆಗೆ ಸೇರಿಸ್ಕೋಬೇಕು. ಟೊಮೆಟೊ ಹಾಕೊಂಡಾದ್ಮೇಲೆ ಒಂದು ಚಿಟಿಕೆ ಉಪ್ಪು, ಯಾಕೆಂದರೆ ಟೊಮೆಟೊನ ತುಂಬ ಸ್ಮೂತ್ ಮಾಡುತ್ತೆ ಉಪ್ಪು ಹಾಕೋದ್ರಿಂದನೇ, ಬೇಗನೆ ಬೇಯುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ 2 ಟೀ ಸ್ಪೂನ್ ನಾವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಗೊಜ್ಜು ಬರುತ್ತಲ್ಲ, ಆ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಅದು ಒಂದು ಸ್ಟೇಜಿಗೆ ಬಂದಾದಮೇಲೆ ಈ ರೀತಿ ಬಂದಿರುತ್ತೆ. ಈಗ ನಾವು 2 ಗ್ಲಾಸ್ ನೀರನ್ನು ಇದ್ರ ಜೊತೆಗೆ ನಾವು ಸೇರಿಸ್ಕೋಬೇಕು. ಚೆನ್ನಾಗಿ ಕುದಿಸೋಕೆ ಬಿಡಬೇಕು. ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆಗಳಿದಾವಲ್ಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ರುಬ್ಕೊಂಡ್ಬಿಡಬೇಕು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಚಾನಲನ್ನು ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ. ಈ ವಿಡಿಯೋನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಹೊಸಬ್ರಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಆಗ್ತಿರೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಈಗ ನಾವು ರುಬ್ಬಿಟ್ಟಿರುವ ಮಸಾಲೆನ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ನೋಡಿಕೊಂಡು ಚೆನ್ನಾಗಿ ಕುದಿಸೋಕೆ ಬಿಡಬೇಕು. ಕುದಿಸಾದ್ಮೇಲೆ ಇಳಿಸ್ಬೇಕನ್ನುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ಕೊಂಡು ನಾವು ಇಳಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾದ ಈಸಿಯಾಗಿ ರೀತಿಯಲ್ಲಿ ಮಾಡುವಂತಹ ಕುರ್ಮಾನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ನೀವು ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಲೈಕ್ಸ್ಗಳನ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.